good morning. Welcome back to my channel Sanchari the Travelogue. ನೆನೆ ನಾವು ನೈಟ್ 4 o'clock ವರೆಗೂ ಡ್ರೈವ್ ಮಾಡಿ ಹೈದ್ರಾಬಾದ್ ರೀಚ್ ಆದ್ವಿ. ಇಲ್ಲಿ ನಮ್ಮ ತಂದೆಯವರು ಒಂದು ಅಫಿಷಿಯಲ್ ವರ್ಕ್ಗೆ ಬಂದಿದ್ದರು. ಇಲ್ಲಿ ರೂಮ್ ಮಾಡಿದರು. ಇಲ್ಲಿ ಬಂದು ಫ್ರೆಶಪ್ ಆಗಿ ಹೋಗಿ ಅಂದರು. ಬಂದು 2 hours ನಿದ್ದೆ ಮಾಡಿ ಫ್ರೆಶಪ್ ಆಗಿ ನಾವು ವಿ ಆರ್ ಲಿವಿಂಗ್ ಹೈದ್ರಾಬಾದ್ ಬ್ಯಾಕ್ ಟು ಬ್ಯಾಂಗ್ಳೂರ್. How many hours journey? Hi ಹೇಳ್ರಪ್ಪ. Hi. We are going to Rally. Yes. Rally of Hyderabad. See, ಇವರೆಲ್ಲ ನಮ್ಮ ಫ್ರೆಂಡ್ಸ್. ಇಟ್ಸ್ ಅ ಟೀಮ್. Ham communication team for Rally, MRF Rally. You are junior Ham. ಇದು ಫ್ರೆಂಡ್ಸ್, ಇವರೆಲ್ಲ ನಮ್ಮ ಟೀಮ್, ಹ್ಯಾಮ್ ಟೀಮ್. IIH ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯಾಮ್ಸ್ ಅಂತ ಇದೆ ಸಂಸ್ಥೆ, ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಸಂಸ್ಥೆ ಅದು. ಅದರಲ್ಲಿ ಆಲಿ ಕಮ್ಯುನಿಕೇಷನ್ ಎಲ್ಲ ಕೊಡ್ತಾರೆ ಅವರು. ನಮ್ಮ ತಂದೆಯವರು ಮುಖ್ಯಸ್ಥರು. ಅವ್ರನ್ನೆಲ್ಲ ಮೀಟ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಅಸ್. ಸೊ ಈಗ ಹೊರಡ್ತೀವಿ, ಇನ್ನೊಂದು 5-10 minutes ವಿಲ್ ಲೀವ್ ಹಿಯರ್. Good morning. ನಾವು ಫ್ರೆಶ್ ಆಗಿದ್ದು ಒಂಥರ ಒಳ್ಳೇದಾಯಿತು. ಫ್ರೆಶ್ ಆಗಿದ್ದೀವಿ, ಆರಾಮಾಗಿ ಈಗ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ 550 kilometers ಮನೆಗೆ. ಬ್ರೇಕ್ಫಾಸ್ಟು ಇಲ್ಲೇ ಕೊಡ್ತಿದ್ದಾರೆ, ಇಲ್ಲೇ ತಿಂದ್ಬಿಟ್ಟು ವಿಲ್ ಸ್ಟಾರ್ಟ್. ಈ ಹೋಟೆಲ್ ಹೆಸರು ಹೋಟೆಲ್ VJR ಅಂತ. ರೈಟ್ ಇನ್ ಫ್ರಂಟ್ ಆಫ್ ರಾಮೋಜಿ ಫಿಲಮ್ ಸಿಟಿ ಮುಂದೆ ಇದೆ. If you want to stay anytime in Hyderabad to visit Ramoji Film City, this is the best hotel. Tariff bandu 2000 rupees for 2 bed and 4 bed ide 3500. Extra person ge 500 charge ಮಾಡ್ತಾರೆ. Overall it is good. ನೆಹರು ರಿಂಗ್ ರೋಡಿಂದ ಜಸ್ಟ್ 1-2 kilometers ಡಿವಿಯೇಷನ್ ಅಷ್ಟೇ. ದೂರನೂ ಹೋಗಬೇಕಾಗಿಲ್ಲ ನಾವು ಬ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡಬೇಕು ಅಂದರೆ. ರಾಮೋಜಿ ಫಿಲ್ಮ್ ಸಿಟಿ ಇದು. ಫ್ರೆಂಡ್ಸ್, ಟೈಮ್ ಈಗ 9:15 ಮಾರ್ನಿಂಗ್. 595 kilometers ಇದೆ ಮನೆಗೆ. ರೀಚಿಂಗ್ ಟೈಮ್ ಬಂದು 7:30 ಅಂತ ಹೇಳಿದ್ದಾರೆ. ಲಂಚ್ಗೆ ನಿಲ್ಲಿಸಿ ಮೇ ಬಿ 7:30 ನಾವು ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅಪ್ಡೇಟ್ ಆನ್ ದ್ಯಾಟ್. ಎಲ್ಲರೂ ಆಕ್ಟಿವ್ ಇದ್ದಾರೆ. ಇವತ್ತಿಗೆ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿ 15 days ಆಯಿತು. ಸೊ ನಾವು ಇಷ್ಟೆಲ್ಲ ಆಕ್ಟಿವ್ ಇರೋದಕ್ಕೆ ರೀಸನ್ ಏನು ಗೊತ್ತಾ? ಐ ವಿಲ್ ಟೆಲ್ ಯು ಲೇಟರ್. ಫ್ರೆಂಡ್ಸ್, ನಾವು ಹೈದ್ರಾಬಾದಲ್ಲಿ ಇದ್ದೀವಿ. ರಿಂಗ್ ರೋಡ್ ಹತ್ರ ಶ್ರೀ ರಾಮಾನುಜ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಇದೆ. ನೋಡೋಣ ಅಂತ ಬಂದ್ವಿ. ಒಳಗಡೆ ಕ್ಯಾಮ್ರಾ ಏನು ಅಲೋ ಇಲ್ಲ. ಸೊ ಜಸ್ಟ್ ಹೊರಗಡೆಯಿಂದ ತೋರಿಸ್ತೀನಿ, ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಡ್ರೆಸ್ ಕೋಡ್ ಮಾತ್ರ ತುಂಬ ಸ್ಟ್ರಿಕ್ಟ್. ಡ್ರೆಸ್ ಕೋಡ್ ಕಂಪಲ್ಸರಿ. ಯಾವುದೇ ರೀತಿ ಫುಡ್ ಐಟಮ್ಸ್ ಒಳಗಡೆ ಅಲೋ ಇಲ್ಲ. ವೀಲ್ ಚೇರ್ ಸಹ ಅವೈಲಬಲ್ ಇದೆ ಇಲ್ಲಿ. ನಾವು ತೊಗೊಂಬಂದಿಲ್ಲ ಅಂದರೆ ಇಲ್ಲೇ ಆಗುತ್ತೆ. ಸಿ,
ಗೇಟ್ ನಂಬರ್ 2 ಇಸ್ ಮೆಂಟ್ ಫಾರ್ ಟಿಕೆಟ್. ಒಳಗಡೆ ಸೆಕ್ಯೂರಿಟಿ ಚೆಕ್ ಎಲ್ಲ ನಡೆಯುತ್ತೆ. ಫ್ರೆಂಡ್ಸ್, ದಯವಿಟ್ಟು ಸಾಹಸ ಮಾಡಿ ಫೋನ್ಗಳನ್ನ ಒಳಗಡೆ ತೊಗೊಂಡೋಗ್ಬೇಡಿ. 5,000 ರೂಪಾಯಿ ಖಂಡಿತ ಫೈನ್ ಹಾಕ್ಬಿಡ್ತಾರೆ ಇವರು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಬಂದು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿರೋದು. ಹೀಗೆ ಇದು ರೀಸೆಂಟಾಗಿ ಆಗಿರೋದು. ನರೇಂದ್ರ ಮೋದಿಜಿ ಅವರು ಇನಿಷಿಯೇಟ್ ಮಾಡಿ ಇದನ್ನು ಮಾಡಿಕೊಟ್ಟಿರೋದು. 2022 ಫೆಬ್ರವರಿ 5 ಆಗಿರೋದು. ನಾಟ್ ಇವನ್ 1.5 ಇಯರ್ ಆಗಲಿಲ್ಲ ಇನ್ನೂ ಇದು ಸ್ಟಾರ್ಟ್ ಮಾಡಿ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸಮಾನತೆಯ ಪ್ರತಿಮೆ ಇದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ನಿಮಗೆ ನೀಡ್ತೀನಿ, ದಯವಿಟ್ಟು ನೋಡ್ತೀರಿ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂದರೆ ಸಮಾನತೆಯ ಪ್ರತಿಮೆ. ಇದು ಬಂದು 11ನೇ ಶತಮಾನದ ಭಕ್ತ ಸಂತ ಶ್ರೀ ರಾಮಾನುಜಾಚಾರ್ಯರನ್ನು ಸ್ಮರಿಸುತ್ತದೆ. ಇದಕ್ಕೆ ಸಮಾನತೆಯ ಪ್ರತಿಮೆ ಎಂದು ಹೆಸರೇನಕ್ಕೆ ಬಂತಂದ್ರೆ, ಅವರ ನಂಬಿಕೆ, ಜಾತಿ ಮತ್ತು ಪಂಥ ಸೇರಿದಂತೆ ಜೀವನದಲ್ಲಿ ಎಲ್ಲ ಅಂಶಗಳಲ್ಲಿ ಸಮಾನತೆಯ ಕಲ್ಪನೆಯನ್ನು ಉತ್ತೇಜಿಸಿದರು ಶ್ರೀರಾಮಾನುಜಾಚಾರ್ಯರವರು. ಸೊ ಆದ್ರಿಂದ ಈ ಸ್ಟ್ಯಾಚ್ಯೂಗೆ ಸಮಾನತೆಯ ಪ್ರತಿಮೆ ಎಂದು ನಾಮಕರಣ ಮಾಡಿದ್ರು. ಈ ಪ್ರತಿಮೆ ಭಾರತದಲ್ಲಿ 3ನೇಯ ಎತ್ತರವಾದ ಪ್ರತಿಮೆ. 216 ಫೀಟ್ ಎತ್ತರದಲ್ಲಿದೆ. ಇಷ್ಟೇ ಅಲ್ಲ, ಇದು ಬಂದು ನಮ್ಮ ಸಂಸ್ಕೃತಿ ಹಾಗೂ ಐತಿಹಾಸಿಕ ವ್ಯಾಲ್ಯೂಸ್ ಅನ್ನು ಹೆಚ್ಚಿಸುವ ಪ್ರತಿಮೆಯಾಗಿದೆ. ಏಕೆಂದ್ರೆ ಇದ್ರ ಸುತ್ತಲೂ, ಈ ಸ್ಟ್ಯಾಚ್ಯೂ ಸುತ್ತಲೂ 108 ದೇವಸ್ಥಾನಗಳಿದೆ, ಪುಟ್ಟ 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 ಗುಡಿಗಳಿದೆ. ಇದು ಬಂದು ದಿವ್ಯ ದಶಂ ಅಂದರೆ 108 ವಿಷ್ಣು ಮತ್ತು ಲಕ್ಷ್ಮೀ ದೇವಸ್ಥಾನಗಳನ್ನು ಪ್ರತಿಬಿಂಬಿಸುತ್ತದೆ. ಸೊ ಇದು ವಿಶೇಷ, ಇಲ್ಲಿನ ಸ್ಟ್ಯಾಚ್ಯೂವಿನ ವಿಶೇಷ. ಸುತ್ತಲೂ ನಾವು ಓಡಾಡಿದ್ರೆ 4 ಕಡೆ ಸ್ಟ್ಯಾಚ್ಯೂನು ಕವರ್ ಮಾಡೋ ಹಾಗಾಗತ್ತೆ. 108 ವಿವಿಧ ರೂಪಗಳಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ದರ್ಶನನೂ ನಮಗೆ ಆಗುತ್ತೆ. ಬಹು ಸುಂದರವಾಗಿ ನಿರ್ಮಿಸಿದ್ದಾರೆ ಇದನ್ನು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11 o'clockಗೆ ಓಪನ್ ಆಗುತ್ತೆ, ಈವ್ನಿಂಗ್ 8 ಗಂಟೆವರೆಗೂ ಇರುತ್ತೆ. ಸೊ ಬೆಳಿಗ್ಗೆ 11 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರತಿ ಬುಧವಾರ ಈ ಸ್ಟ್ಯಾಚ್ಯೂ ಮೇಂಟೆನೆನ್ಸ್ಗಾಗಿ ಕ್ಲೋಸ್ ಮಾಡಲಾಗುತ್ತೆ. ನಮಗೆ ಟಿಕೆಟ್ಸ್ ಬಂದು ಅಲ್ಲೇ ತಗೋಬಹುದು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಸಹ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಆನ್ಲೈನ್ ಮಾಡಿದ್ರೆ ಅಲ್ಲಿ ವೆಯ್ಟ್ ಮಾಡೋ ಟೈಮ್ ಸ್ವಲ್ಪ ನಮಗೆ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ 108 ಮೆಟ್ಟಲುಗಳಿದೆ. 108 ಮೆಟ್ಲು ಹತ್ತೋದ್ರೆ ಮೇನ್ ನನ್ನ ರಾಮಾನುಜ ಸ್ಟ್ಯಾಚ್ಯೂ ಸಿಗುತ್ತೆ ನಮಗೆ. ನಮ್ಮ ಹಿಂದಿನ ವಿಡಿಯೋನಲ್ಲಿ ನೋಡಿರ್ಬೋದು, ಏಕತೆಯ ಪ್ರತಿಮೆ ತೋರಿಸಿದ್ದೀನಿ ನಾನು, ಚೆಕ್ ಮಾಡಿ. ಇದು ಸಮಾನತೆಯ ಪ್ರತಿಮೆ, ಹೈದ್ರಾಬಾದಲ್ಲಿ ಇರೋದು. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸಸ್ ಇನ್ ಹೈದ್ರಾಬಾದ್. ಈಗ ಅಲ್ಲಿ ತಾವರೆ ಹೂವ ಮೇಲೆ ಅವ್ರು ಕೂತಿದ್ದಾರೆ. ಕೆಳಗಡೆ ಫುಲ್ಲು ಹಾಲ್ ಇದೆ. ಹಾಲಲ್ಲಿ ಸ್ವರ್ಣ ರಾಮಾನುಜಾಚಾರ್ಯ ಅವ್ರದ್ದು ಗೋಲ್ಡನ್ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದು ಕಡೆ ಗರುಡ, ಇನ್ನೊಂದು ಕಡೆ ಹನುಮಂತ ನಮ್ಮನ್ನ ಸ್ವಾಗತಿಸ್ತಾರೆ. ಫ್ರೆಂಡ್ಸ್, ಇಲ್ಲಿ ಮೇಲೆ ಹತ್ತೋದಕ್ಕಾಗದೇ ಇರೋರಿಗೆ ಕಂಪ್ಲೀಟ್ ವೀಲ್ ಚೇರ್ ಆಕ್ಸೆಸ್ ಇದೆ. 108 ದೇವಸ್ಥಾನನೂ ವೀಲ್ ಚೇರಲ್ಲಿ ನೋಡಿಸ್ಬೋದು ಅವ್ರಿಗೆ ಕರ್ಕೊಂಡೋಗಿ. ಮತ್ತು ಮೇಲೆವರೆಗೂ ಲಿಫ್ಟ್ ಫೆಸಿಲಿಟಿ ಸಹ ಇದೆ. ಒಳಗಡೆ ಗೋಲ್ಡನ್ ಟೆಂಪಲ್, ಗೋಲ್ಡನ್ ವಿಗ್ರಹಕ್ಕೂ ಸಹ ಲಿಫ್ಟ್ ಫೆಸಿಲಿಟಿ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ನೋಡ್ಬೋದು, ಎಲ್ಲರಿಗೂ ಅನುಕೂಲ ಮಾಡೋ ಥರ ಮಾಡಿದ್ದಾರೆ. ಟಿಕೆಟ್ ಕೌಂಟರ್ ಬಂದು ಗೇಟ್ ನಂಬರ್ 2. ಟಿಕೆಟ್ ಪ್ರೈಸ್ ಬಂದು 200 rupees ಒಬ್ಬರಿಗೆ. 11 years, 5 to 11 years ಅವ್ರಿಗೆ 125 rupees. ಕಾರ್ಡ್ ಪೇಮೆಂಟ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಆಗ್ಬೋದು, ಎನಿ ಕಾರ್ಡ್ಸ್, ಕ್ಯಾಶ್ ಆ್ಯಂಡ್ ಗೂಗಲ್ ಪೇ ಎಲ್ಲ ರೀತಿ ಪೇಮೆಂಟ್ಸು ಇಲ್ಲಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇದು ಫುಟ್ವೇರ್ ಮತ್ತು ಲಗೇಜ್ ಡಿಪಾಸಿಟ್ ಕೌಂಟರ್. ನೀವು ಎಕ್ಸಿಟಲ್ಲಿ ಹೋಗಿ ಲಗೇಜ್ ಕಲೆಕ್ಟ್ ಮಾಡ್ಕೊಬೋದು. ನಾವಿಲ್ಲಿ ಡಿಪಾಸಿಟ್ ಮಾಡಿ ಹೋಗಬೇಕಷ್ಟೇ. ಸೊ ಇಲ್ಲಿ ಮೇನ್ ಎಂಟ್ರೆನ್ಸ್. ಇಲ್ಲಿ ಒಳಗಡೆ ಹೋದರೆ ನೀವು 2 level ಸೆಕ್ಯೂರಿಟಿ ಚೆಕ್ ಇದೆ. 2 level ಸೆಕ್ಯೂರಿಟಿ ಚೆಕ್ ಆದಮೇಲೆ ಬ್ಯಾಗ್ ಎಲ್ಲ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ. ಇಲ್ಲಿಂದ ಎಕ್ಸಿಟ್ ಆಗ್ತೀವಿ ನಾವು. ಒಳಗಡೆ ಫುಲ್ಲು ಕಮರ್ಷಿಯಲ್ ಶಾಪ್ಸ್ ಎಲ್ಲ ಇದೆ.
ನಾವು ಫೋಟೋಗ್ರಫಿ ತೊಗೊಬೋದು ಒಳಗಡೆ. ಆ ಫೋಟೋಗ್ರಫಿಗೆ ಬಂದು 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರಿಂಟ್ ಮಾಡಿ ಕೊಡ್ತಾರೆ. ಒಳಗಡೆ ಪ್ರಸಾದ ಕೌಂಟರ್ ಎರಡೇ ಕಡೆ ಸಿಗೋದು. ಒನ್ ಇಸ್ 26 ಟೆಂಪಲ್ ಹತ್ರ, ಇನ್ನು ಸ್ವಲ್ಪ ಹೋದರೆ ಅರ್ಧದಲ್ಲಿ ಇನ್ನೊಂದು ಟೆಂಪಲ್ ಇದೆ. ಟೋಟಲ್ 108 ಟೆಂಪಲ್ ಸುತ್ತಲೂ ಇದೆ. ಅಲ್ಲಿ 2 ಕಡೆ ಮಾತ್ರ ಪ್ರಸಾದ ಸಿಗುತ್ತೆ. ಅಲ್ಲಿ ಮಿಸ್ ಆದರೆ ನೀವು ಹೊರಗಡೆ ಎಕ್ಸಿಟ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಇದರ ಪ್ರಸಾದಂ ಕೌಂಟರ್ ಇದೆ. ಇಲ್ಲಿ ನೀವು ತೊಗೊಬೋದು ಪ್ರಸಾದ ಎಲ್ಲ. ಎನಿ ಪ್ರಸಾದ ಇಟ್ಸ್ 50 ರೂಪೀಸ್. ಲಡ್ಡು, ವಡೆ ಮತ್ತು ಪುಳಿಯೋಗರೆ ಇದೆ. ಇಲ್ಲೇ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ದಿಸ್ ಇಸ್ ಎಕ್ಸಿಟ್ ಗೇಟ್. ಇದು ಇಲ್ಲಿಂದ ಹೋದರೆ ನಮಗೆ ರಾಮ ಮಂದಿರ ಸಿಗುತ್ತೆ. ಶ್ರೀರಾಮ ದೇವಸ್ಥಾನ ತುಂಬ ಬಹು ಸುಂದರವಾದ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ. 2 ಫ್ಲೋರ್ಸ್ ಟೆಂಪಲ್ ಇದು. ಇಲ್ಲಿಗೆ ಕಾರ್ ಬಂದು ಪಾರ್ಕ್ ಮಾಡ್ಬೋದು, ಇಲ್ಲ ಮೇನ್ ಟೆಂಪಲ್ ಎಂಟ್ರೆನ್ಸಿಂದನೇ ನಾವು ಹೇಗೆ ಬರ್ಬೋದು. ಅಲ್ಲಿ ರಾಮ ಮಂದಿರನಲ್ಲಿ ಫೋಟೋಗ್ರಫಿ ಏನೂ ಅಲೋ ಇಲ್ಲ. ಇಲ್ಲಿ ಒನ್ಸ್ ನಾವು ಗಾಡಿ ತೊಗೊಂಡು ಎಕ್ಸಿಟ್ ಆದರೆ ಮತ್ತೆ ಒಳಗೆ ಬರೋದಕ್ಕೆ ಎಂಟ್ರಿ ಮಾಡಲ್ಲ ಅವರು. ನಡ್ಕೊಂಡು ಸಹ ಹೋಗಬೇಕು. ಜಸ್ಟ್ 1 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗಿ ಬರ್ಬೋದು. ನಾವು ಮಾರ್ನಿಂಗೇ ನಡ್ಕೊಂಡು ಹೋಗಿ ಬಂದ್ವಿ. ಯಾಕೆಂದರೆ ಇಲ್ಲಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11 o'clockಗೆ ಓಪನ್ ಆಗೋದು. ಇಲ್ಲಿ ಮೇನ್ ಟೆಂಪಲ್, ಮೇನ್ ಸ್ಟ್ಯಾಚ್ಯೂ ಬಂದು. ಸೊ ರಾಮ ಟೆಂಪಲ್ ದರ್ಶನ ಆಯಿತು. ದಟ್ ಈಸ್ 2 ಫ್ಲೋರ್ ಟೆಂಪಲ್. ತುಂಬ ಚೆನ್ನಾಗಿದೆ. ನೀವು ಎಕ್ಸಿಟ್ ಆದಮೇಲೆ ಗಾಡಿನಲ್ಲಿ ಅಲ್ಲಿವರೆಗೂ ಹೋಗಿಬಿಟ್ಟು ನೋಡಿಕೊಂಡು ಬರ್ಬೋದು. ಫ್ರೆಂಡ್ಸ್, ಈವ್ನಿಂಗ್ ಸಾಯಂಕಾಲ 6:45, 7:30, 8:15 ಹೀಗೆ ವಿವಿಧ ಟೈಮಿಂಗ್ಸ್ ಅಲ್ಲಿ ಲೀಲಾಜಲ ನಿರಂಜನಂ ಅಂತ ಅಂದ್ರೆ ಡೈನಮಿಕ್ ವಾಟರ್ ಫೌಂಟನ್, ಮ್ಯೂಸಿಕಲ್ ವಾಟರ್ ಫೌಂಟನ್ ಸಹ ನೋಡ್ಬೋದು. ಇದಲ್ದಿರ ಲೇಸರ್ ಶೋ ಸಹ ಇರುತ್ತೆ. ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಈವ್ನಿಂಗ್ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ, ಟೈಮ್ ಇದ್ರೆ ದಯವಿಟ್ಟು ಹಾಲ್ಟ್ ಮಾಡಿ ಇದನ್ನ ನೋಡ್ಕೊಂಡು ಹೋಗಿ. ತುಂಬಾ ಅದ್ಭುತವಾಗಿರುತ್ತೆ ಇದು. ನಮ್ಮ ಐರಾವತ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಮುಂದೆ ಫ್ರೆಂಡ್ಸ್, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಗಿಸ್ಕೊಂಡ್ವಿ, ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಟೈಮ್ 1:30. ಈಗ 3 hour ಅಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ಇನ್ನು 541 ಕಿಲೋಮೀಟರ್ಸ್ ಟು ದ ಹೋಮ್. 10 hours ಜರ್ನಿ ಇದೆ. ಊಟ ಮಾಡಿಕೊಂಡು ಹೈದ್ರಾಬಾದಿಂದ ಹೊರಗೆ ಹೋಗ್ತೀವಿ. ಈಗ ಕಾರ್ಗೆ ಊಟ ಮಾಡಿಸೋದಕ್ಕೆ ಬಂದ್ವಿ. ಫ್ರೆಂಡ್ಸ್, ಟೈಮ್ 3 o'clock ಆಯಿತು. ಊಟಕ್ಕೆ ನೋಡ್ತಾ ಬಂದ್ವಿ. ಇನ್ನು ಸ್ವಲ್ಪ ಮುಂದೆ ಅನ್ಕೊಂಡ್ಬಂದ್ರಿ. ಯಾವ ಹೋಟೆಲು ಸಿಗಲಿಲ್ಲ. ಫೈನಲಿ ಇಲ್ಲಿ ತಂದು ಪ್ಯೂರ್ ವೆಜ್ ಅಂತ ನಿಲ್ಸಿದ್ರೆ ದಿಸ್ ಇಸ್ ವೆಜ್ ಕಮ್ ನಾನ್ ವೆಜ್. ಬಟ್ ಊಟ ಚೆನ್ನಾಗಿತ್ತು. ಆಂಧ್ರ ಮೀಲ್ಸ್ ಕೊಟ್ಟರು, ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದಿದ್ದೀವಿ. ಎಲ್ಲರಿಗೂ ನಿದ್ದೆ ಬರ್ತಿದೆ. ನನಗೆ ಡ್ರೈವಿಂಗ್ ಬಿಟ್ಬಿಟ್ಟಿದ್ದಾರೆ. ಈಗ ವಿಲ್ ಗೋ. ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಮಲ್ಗೋದಕ್ಕೆ ಸೀಟ್ಗಳನ್ನ. ಫ್ರೆಂಡ್ಸ್, ಇವತ್ತಿಗೆ ನಮ್ಮ ನೇಪಾಳ ಯಾತ್ರಾ ಸಂಪೂರ್ಣ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸೇಫ್ ಆಗಿ ನಾವು ಮನೆಗೆ ರೀಚ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡ್ ಬಂದು ಈ ನೇಪಾಳ್ ಸೀರೀಸ್ ಅಲ್ಲಿ ಕೊನೆಯ ಸಂಚಿಕೆ ಆಗಿರುತ್ತೆ. ಅದು ಬಂದು ಬಜೆಟ್ ಮತ್ತು ಐಟರ್ನರಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ನೆಕ್ಸ್ಟ್ ಎಪಿಸೋಡ್ ನೋಡಿ. ನಿಮ್ಮ ಆಶೀರ್ವಾದ ಹಾಗೂ ಪ್ರೋತ್ಸಾಹ ನಮ್ಮೊಡನೆ ಸದಾಕಾಲ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ಫ್ರೆಂಡ್ಸ್, ವಿ ರೀಚ್ಡ್ ಹೋಮ್ ಸೇಫ್ಲಿ. ನಾವು ದ ಟೈಮ್ ಈಸ್ 11 o'clock. 11 ಗಂಟೆ ಆಯಿತು ಮನೆಗೆ ಬರೋದಕ್ಕೆ. ಹೈದ್ರಾಬಾದಿಂದ ಎಲ್ಲ ನೋಡಿಕೊಂಡು ಸೇಫಾಗಿ ಬಂದ್ವಿ. ಆಲ್ ಆರ್ ಪರ್ಫೆಕ್ಟ್ಲಿ ಓಕೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಬಿ ವಿತ್ ಅಸ್ ಆ್ಯಸ್ ಆಲ್ವೇಸ್. ನಾನು ನಿಮ್ಮ ಸಂಚಾರಿ. ಬನ್ನಿ ಜೊತೆಗೆ ಮಾಡೋಣ ವಿಹಾರಿ. ಥ್ಯಾಂಕ್ ಯು.